ಫಾದರ್ ಅಂತೆ ಫಾದರ್ ಹತ್ರ ಮಾತಾಡೋ ರೀತಿಯಲ್ಲ ಮಾತಾಡಿದ್ದು. ಪ್ರತಿಯೊಂದಕ್ಕೂ ತಾನು ಹೇಳಿದ್ದೆ ಸರಿ, ತಾನು ಹಿಡಿದ ಮೂಲಕ್ಕೆ 3 ಕಾಲು ಅಂತ ವಾದ ಮಾಡ್ತಾನೆ. ರಾಸ್ಕಲ್ ಬಡವಲ್ ತಗೊಂಡು ಬಂದು ನೀರು ಕೊಡೋ. ನಾನು ಮಾಡ್ತೀನಿ ಬಿಡಿಪ್ಪ. ನಿನ್ ಸ್ಟೇಷನ್ SI, ಇಲ್ಲಿ ನನ್ನ ಮಗ ಹೇಳಿದ ಕೆಲಸ ಮಾಡು. ಅಶೋಕ್, ಅವ್ನು ತಪ್ಪು ಮಾಡ್ತಾ ಇದ್ದಾನೆ, ತಿದ್ಬೇಕಪ್ಪ. ಅವ್ನು ದುಡುಕ್ದಾಗ ಬುದ್ಧಿ ಹೇಳ್ಬೇಕು. ಯಾಕಪ್ಪ ಅವನ ಮೇಲೆ ಅಷ್ಟು ಖಾರವಾಗಿದ್ಯಾ? ಒಂದು ಹೆಣ್ಣು ಆಪತ್ನಲ್ಲಿದ್ದಾಳೆ ಅಂತ ಗೊತ್ತಾದ್ಮೇಲೆ ಹೋಗಿ ಕಾಪಾಡೋದ್ರಲ್ಲಿ ತಪ್ಪೇನಿದೆ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀನು ಅವನ ತಾಳಕ್ಕೆ ಸರಿಯಾಗಿ ತಾನ ಅಂತ ತಾಳ ಹಾಕ್ತಿದೀಯಾ? ನೀ SI ಆಗಿ ಯೂನಿಫಾರ್ಮ್ ನಲ್ಲಿ ಇದ್ದಾಗ ಈ ಮಾತು ಹೇಳಿದ್ರೆ ನಾ ಬಾಯಿ ಮುಚ್ಕೊಂಡು ತಪ್ಪಿರ್ತಿದ್ದೆ. ಯಾಕೆ ಇನ್ಸಬಾರ್ಡಿನೇಷನ್ ಆಗುತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿ ಬಾಯಿ ತೆಗೆದೇ ಹೋಯ್ತು ಅಂದ್ರೆ ಇರ್ರೆಸ್ಪಾನ್ಸಿಬಲ್ ಫಾದರ್ ಆಗ್ಬಿಡ್ತೀನಿ. ಯಾವ ಮುಟ್ಟಾಳ ತನ್ನ ತಲೆ ಗಟ್ಟಿಯಾಗಿದೆ ಅಂತ ತಲೆ ತೆಚ್ಕೋತಾನೆ ಬಂಡೆಗೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಯಾರು ಸಹಾಯಕ್ಕೆ ಬರೋದಿಲ್ಲ. ಮೊದ್ಲೇ ಅವ್ರ ರೌಡಿಗಳು. ಯಾವನಾರು ಒಬ್ಬ ಚಿನ್ನಿ ದಾಂಡ ಆಡ್ಬಿಡ್ತಾನ ಅಷ್ಟೇ. ಅವ್ರು ಚಿನ್ನಿ ದಾಂಡ ಆಡೋ ತನಕ ನಾವೇನ್ ಕಳ್ಳೆಪುರಿ ತಿಂತಾ ಇರ್ತೀವ? ನೀನ್ ಯಾವಾಗ್ಲೂ ಬಂದೆ? ಅದೇ ದುಡುಕ್ದಾಗ ಬುದ್ಧಿವಾದ ಹೇಳ್ಬೇಕು ಅಂತ ಅಣ್ಣನ ಹತ್ರ ಪಿಟೀಲ್ ಕುಯ್ತಾ ಇದ್ರಲ್ಲ, ಆಗ್ಲೇ ತಬಲಾ ಬಾರ್ಸಕ್ ನಾನು ಬಂದೆ. ನೋಡ್ದೇನೋ ಒಂದ್ ತಲಾರಟೆನಾ? ಎಷ್ಟೇ ಆಗ್ಲಿ ಅವನು ನಿನ್ನ ಮಗ ಅಲ್ವೇನಪ್ಪ? ಅಂದ್ರೆ ನಾನು ತಲಾರಟೆ ಮಾಡೋನು ಅಂತಲ್ಲ. ಅಲ್ಲಪ್ಪ, ಒಬ್ರು ಕಷ್ಟದಲ್ಲಿರುವಾಗ ಓಡ್ ಹೋಗಿ ಕಾಪಾಡದೆ ನಮ್ ತಂದೆ ಏನ್ ತಿಳ್ಕೊತಾರೋ, ನಮ್ಮ ಅಣ್ಣ ಏನ್ ತಿಳ್ಕೊತಾರೋ, ಪಕ್ಕದ ಮನೆ ಚಿಕ್ಕಮ್ಮ ಏನ್ ತಿಳ್ಕೊತಾಳೋ ಅಂತ ಹೆದರ್ತಾ ಕೂತ್ಕೊಳ್ಳೋ ಹೇಳಿಯಲ್ಲಪ್ಪ ಈ ನಿಮ್ ಮಗ. ಸಾಹಸಾನೇ ನನ್ನ ಬಲ, ಧೈರ್ಯನೇ ನನ್ನ ಕುಲ, ಅಂದ್ಕೊಂಡಿದ್ದನ್ನ ಅಂದ್ಕೊಂಡಾಗ ಸಾಧಿಸೋದೇ ನಮ್ಮ ಜಾತಿ ಗುಣ. ಪ್ರತಾಪ್, ಆಗ ನೀವು ಧೈರ್ಯ ಮಾಡದೆ ಹೋಗಿದ್ರೆ ನಾನು ನನ್ನ ತಂಗಿ ಹೀಗೆ ಇಲ್ಲಿ ಸಂತೋಷವಾಗಿ ಬರೋಕ್ ಆಗ್ತಿರ್ಲಿಲ್ಲ. ತಗೊಳ್ಳಿ. ಏನಮ್ಮ ಇದೆಲ್ಲ? ನಮ್ ಪ್ರೀತಿಯ ಕಾಣಿಕೆ. ಅಯ್ಯಯ್ಯೋ, ಅದನ್ನ ತಗೊಂಡ್ರೆ ನಾ ಲಂಚ ತಗೊಂಡಂಗಾಗತ್ತೆ. ನೀವು ಬೆಳಗ್ಗೆ ಬಂದು ನಿಮ್ಮ ತಂಗಿನ ಕಾಪಾಡೋ